ನಮಸ್ಕಾರ ಕರ್ನಾಟಕಕ್ಕೆ ನಮಸ್ಕಾರ ಹೇಳ್ತಾ ನಮಸ್ಕಾರ ಬೆಂಗಳೂರು. ಈಗ ಕರ್ನಾಟಕದಲ್ಲಿ ಬೆಂಗಳೂರು ಆ್ಯಡ್ ಆಗಿದೆ, ಜೊತೆನಲ್ಲಿಗೆ ಧರ್ಮಸ್ಥಳಕ್ಕೆ ನಮಸ್ಕಾರ ಹೇಳಲೇಬೇಕು. ಧರ್ಮಸ್ಥಳ ಮಂಜುನಾಥ, ಎಲ್ಲರನ್ನೂ ನೀನೇ ಕಾಪಾಡಪ್ಪ. ಧರ್ಮಸ್ಥಳ ಮಂಜುನಾಥನಿಗೆ ನಮೋ ನಮಃ, ಅಣ್ಣಪ್ಪ ಸ್ವಾಮಿಗೆ ನಮೋ ನಮಃ. ಇದು ನಮ್ಮ ದೇಶದ ಸಂವಿಧಾನ. ಇದನ್ನ ರಾಜಕೀಯ ಮಾಡಕ್ಕೆ ಸುಮ್ಮನೆ ಕೈಲಿ ಹಿಡ್ಕೊಂಡು ಬಳಸ್ತಾರೆ. ಬಟ್ ಇದನ್ನು ಓದಿ ಸಿಕ್ಕಾಪಟ್ಟೆ ನಾವು ಕೂಡ ತಿಳ್ಕೊಂಡಿದ್ದೀವಿ. ಪ್ರವೀಣ ಇಲ್ಲ ಅಂದ್ರು ಇರೋದ್ರಲ್ಲಿ ರೂಪಕ್ಕೆ ಬೇಜಾನ್ ತಿಳ್ಕೊಂಡಿದ್ದೀನಿ. ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್. ಓಕೆ, SIT ರಚನೆ ಆಗಿ 3 ದಿವಸ ಆಯಿತು. ನಾವುಗಳು SIT ಅವರು ಏನ್ ಮಾಡ್ದವ್ರೆ ಗುರು, ಮಲ್ಕೊಂಡ್ಬಿಟ್ಟವ್ರ ಅಂತ ಹೇಳದ್ಮೇಲೆ SIT ಅವರು ಐ ಥಿಂಕ್ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆದಂತ SIT ಕೆಲಸ ಮಾಡಕ್ಕೆ ಮುಂಚೆನೆ ದಣಿಗಳ ಶಿಷ್ಯ ಯಾರು ಅಂತ ನೀವು ಕೇಳ್ಬೋದು. ಈಗ ಜಸ್ಟ್ ಅವನ ಮುಖ ಪರಿಚಯ ಮಾಡಿಕೊಡ್ತೀನಿ. ಫುಲ್ ಇರೋ ಬರೋರ್ಗೆಲ್ಲರಿಗೂ ಫೋನ್ಗಳು ಮಾಡಿಕೊಂಡು ಧಮ್ಕಿ ಹಾಕೊಂಡು SIT ಬಂದಿದೆ, SITಗೆ ಏನಾದ್ರು ನೀವೇನಾದ್ರೂ ಮಾಹಿತಿಯನ್ನ ಕೊಟ್ರೆ, ವಿಡಿಯೋಗಳನ್ನ ಕೊಟ್ರೆ, ಸಾಕ್ಷಿಯನ್ನ ಕೊಟ್ರೆ ನಿಮ್ಮನ್ನ ಇಲ್ಲೇ ಮುಗಿಸ್ತೀವಿ, ಮರ್ಡರ್ ಮಾಡಿ ಅಂತ ಸುಮಾರು 200ಕ್ಕೂ ಹೆಚ್ಚು ಜನರಿಗೆ ಧಮ್ಕಿ ಆಗ್ತಾ ಇರುವಂತಹ ಗಿಳಿ ಮುದ್ದು ಗಿಳಿ ದಣಿಯವರ ಗಿಳಿ ಮಾತಾಡ್ತಾ ಇದೆ. ಗಿಳಿ ಧರ್ಮಸ್ಥಳದ ಗಿಳಿ ಮಾತಾಡ್ತಾ ಇದೆ. ಬರೀ ಮಾತಾಡ್ತಾ ಇಲ್ಲ, ಧಮ್ಕಿ ಆಗ್ತಾ ಇದೆ. ಇವನು ಯಾರ್ಯಾರು ಧಮ್ಕಿ ಆಗ್ತಾವನೋ ಅವರು ನಮ್ ಕಾಲ್ ಸೆಂಟರ್ಗೆ ಫೋನ್ ಮಾಡಿ, ಸರ್ ಇವನು ಧಮ್ಕಿ ಆಗ್ತಾವನೆ, SITಗೆ ನಾವು ಮಾಹಿತಿಯನ್ನ ಕೊಡಬೇಕು, ಸಾಕ್ಷಿಯನ್ನ ಕೊಡಬೇಕು. ಈ ಸಾವುಗಳಿಗೆ ನಮ್ಮ ಹತ್ರ ಬೆಜ್ಜಾನ್ ಸಾಕ್ಷಿ ಇದೆ, ನಾವು ಕಣ್ಣಾರ ನೋಡಿದ್ದೀವಿ. ಆದರೆ ಗಿಳಿ ಮಾತಾಡಕ್ ಬಿಡ್ತಾ ಇಲ್ಲ, ಗಿಳಿ ಧಮ್ಕಿ ಆಗ್ತಾ ಇದೆ ಅಂತೆ. SIT ಅವ್ರು ಗೆಣಸ್ಕಿಳ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ತನಿಖೆ ಮಾಡುವಂತ ಜಾಸ್ತಿ ಹೇಳದ್ನ ಏನಾದ್ರು ನಗ್ತಾ ಇದ್ದಾನ ಧನುಷ್ ಅಂತ, ಏನೋ ಜಾಸ್ತಿ ಹೇಳದ್ನ ಗುರು? SIT ಬಗ್ಗೆ ಏನಾದ್ರು ಜಾಸ್ತಿ ಹೇಳದ್ನ? ಹೇಳಿಲ್ಲ, ಕಮ್ಮಿನೇ ಹೇಳ್ತಾ ಇದ್ದೀನಿ. SIT ಅವರು ಗೆಣಸ್ಕಿಳ್ತಾ ಇದ್ದೀರಾ? ಕೇಳಲೇಬೇಕು. ಇಂಥ ಒಬ್ಬ ಮುದ್ದಿನ ಗಿಣಿಯ ಬಾರೋ, ಮುತ್ತನ್ನು ಕೊಡುವೆ ಬಾರೋ, ಹೆಗಲ ಮೇಲೆ ಆರಿ ಕೊಡುವ ಗೂಳಿ ಮರಿ ಬಾರೋ. ಇವನನ್ನ ಈ ಗಿಳಿ ಮರಿ ಗೂಳಿ ಅನ್ಕೊಂಡ್ಬಿಟ್ಟವನೆ. ಲೈ ಯಾರಿಗೋ ಅವನಿಗೆ ಹೊಡಿತೀಯ? ಲೈ ಏ ರಾಸ್ಕಲ್, ಯಾರಿಗೋ ಹೊಡಿತೀಯ? ಅಲ್ಲಿ ಬಿಟ್ಟಿ ಕೂಳಾಗ್ತಾರೆ, ದೇವಸ್ಥಾನದ ಉಂಡಿಗೆ ನಮ್ಮಂತ ಬೇವ್ಕೂಗಳು ತಗೊಂಡಾಗ ಅಲ್ಲಿ ಹಾಕ್ತಾರೆ. ಆ ಜೈನ್ ಕುಟುಂಬಕ್ಕೆ ಬಕೆಟ್ ಹಿಡ್ಕೊಂಡು ರಾಸ್ಕಲ್ ಯಾರಿಗೋ ಹೇಳ್ತೀಯ ನೀನ? ನಿನ್ನ ಫಸ್ಟ್ ವಿಕೆಟ್ ನೀನೆ. SITಗೆ ಫಸ್ಟ್ ವಿಕೆಟ್ ಈ ಗಿಳಿ. ಮುದ್ದಿನ ಗಿಳಿಯೇ ಬಾರೋ, ಮುತ್ತನ್ನು ಕೊಡುವೆ ಬಾರೋ. ಲೇ ಬರೀ ನುಗ್ಗು ಹೊಡಿತೀನಿ ಅಂತ ನುಗ್ಗು ಹೊಡೆದವ್ರಿಗೆ ನಾನು ಜನವರಿನಲ್ಲಿ ಗುಂಡಾರಿಸಿ ಓಡಿಸಿರೋ ವ್ಯಕ್ತಿ ಕಾಣಲೇ. ನೀನು ದನ ಇರ್ಬೋದು, ದನ ತಿಂದಂಗ್ ತಿಂದು ಧಮ್ಕಿ ಹಾಕ್ತೀಯ. SIT ಬಂದಲ್ಲಿ ಕೂತ್ಕೊಂಡಿರೋದು ಹತ್ಯಾಕಾಂಡನ ತನಿಖೆ ಮಾಡಕ್ಕೆ. ನೀನ್ ಯಾರಲೇ? ನೀನ್ ಯಾರೋ ನುಗ್ಗೋಡಿಯಕ್ಕೆ? SIT ಅವರು ಇವನ್ ಸಾಕ್ಷಿ ನಾಶ ಮಾಡ್ತಾವನೆ. ಯಾರು ಇವನ್ನ ಮುಖ ಪರಿಚಯ ಮಾಡ್ಕೊಡ್ತೀನಿ SIT ಅವ್ರಿಗೆ. ಈಸ್ ಮಿಸ್ಟರ್ ಏನಪ್ಪ ಇವನ ಹೆಸರು? ದಯಮಾಡಿ ಕಮೆಂಟ್ ಅಲ್ಲಿ ಹಾಕ್ರೋ. ನುಗ್ಗೋಡಿತಾನಂತೆ ಇವನು. ವಸಂತ ಗಿಳಿಯಾರ್ ಇವನ ಹೆಸರು. ಬನ್ನಿ, ಪಾಪ ಯಾರೋ ಸ್ನೇಹಿತರು ಒಂದು ವಿಡಿಯೋ, ಸೂಪರ್ ವಿಡಿಯೋ ಮಾಡಿದ್ದಾರೆ. ಯಾವನ್ ಹೊಡಿತಾನ ನೋಡ್ಬಿಡೋಣ. ಇವನು ಕಳೆದ 3 ದಿವಸದಲ್ಲಿ ಏನೇನ್ ಮಾಡಿದಾನೆ ಧರ್ಮಸ್ಥಳದಲ್ಲಿ. ಇವನ್ ಸ್ವಂತ ಊರು ಕುಂದಾಪುರ. ಪ್ರೈಮ್ ಮಿನಿಸ್ಟರ್ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದಣಿ ಕುಂದಾಪುರ ಕರೆದ್ರೆ, ಇವನು ಕುಂದಾಪುರ ಕರೆದ್ರೆ ಹೋಗಿ ಅಲ್ಲಿ ಫಂಕ್ಷನ್ ಅಲ್ಲಿ ರಿಪೋರ್ಟ್ ಮಾಡ್ತಾನೆ ಅಂತ ದಣಿ. ಬನ್ನಿ, ಇವ್ರ ಬಗ್ಗೆ ಒಂದು ವಿಡಿಯೋ ಆಗಿದೆ. ಇವನು ವಸಂತ್ ಗಿಳಿಯಾರು ಇಲ್ಲಿ ಹೇಳೋದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದ್ದಾನೆ. ಬಟ್ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲಿ ಯಾರೋ ಒಬ್ರು ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ. ಇವನು ದಣಿ ಶಿಷ್ಯ. ಓಕೆ, ದಣಿ ಶಿಷ್ಯ. ನುಗ್ಗಿ ಹೊಡಿತೀವಿ, ಇನ್ನು ಮುಂದೆ ನುಗ್ಗಿ ಹೊಡಿತೀವಿ. ಒಂದು ಚಾನೆಲ್ ನಲ್ಲಿ ಕುತ್ಕೊಂಡು ಮಾತನಾಡುವಂತಹ ವಸಂತ್ ಗಿಳಿಯಾರ್ ಅವರು ನುಗ್ಗಿ ಹೊಡಿತಾರಂತೆ. ಯಾರಿಗೆ ಹೊಡಿತಾರೆ ನುಗ್ಗಿ? ಇವತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್
ವೇದಿಕೆ ಮೇಲೆ ಮಾತಾಡಿದ್ರಲ್ಲ ಅವ್ರಿಗೆ ಹೊಡಿತಾರ? KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಹೊಡಿತಾರ? ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ತು ವಹಿಸಿದಾರಲ್ಲ ಸುಪ್ರೀಂ ಕೋರ್ಟ್ ಲಾಯರ್ ವೇಲನ್ನು ಅವ್ರಿಗೆ ಹೊಡಿತಾರ? ಅಥವಾ KV ಧನಂಜಯ್ ಅವರು ಸುಪ್ರೀಂ ಕೋರ್ಟ್ ವಕೀಲರಾದ KV ಧನಂಜಯ್ ಅವರು ಅವರಿಗೆ ಹೊಡಿತಾರ? ಓಜಸ್ವಿ ಗೌಡ ಸಚಿನ್ ದೇಶಪಾಂಡೆ ಅವರು ನೋಟಿಸ್ಗಳನ್ನ ಇದು ಲೆಟರ್ ನಲ್ಲಿ ಕೊಡ್ತಾ ಇದಾರಲ್ಲ, ಮಾಹಿತಿ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದಾರಲ್ಲ, ಅವ್ರಿಗೆ ಹೊಡಿತಾರ? ಭಾಸ್ಕರ್ ಪ್ರಸಾದ್ಗೆ ಹೊಡಿತಾರ? ನಮ್ಮ ಲಾಯರ್ ಜಗದೀಶ್ ಅವರಿಗೆ ನುಗ್ಗಿ ಹೊಡಿತಾರ? ಕೋಲಾರದ ಸಂದೇಶ್ ಅವರಿಗೆ ಹೊಡಿತಾರ? ಯಾರಿಗೆ ಹೊಡಿತಾರೆ? ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಎಲ್ಲಾ ಚಾನೆಲ್ಗೂ ನುಗ್ಗಿ ಹೊಡಿತಾರ? ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ವಿಚಾರವನ್ನ ಮಂಡಿಸಿದಾಗ ಒಬ್ಬೊಂದು ವರದಿಗಾರ ಕೇಳಿದಾಗ ಅಸಂಬದ್ಧವಾದ ಮಾತು ಮಾತಾಡ್ತೀರಾ? ನಿಮ್ಮನ್ನು ಪ್ರಶ್ನೆ ಮಾಡಕ್ಕೆ ಹಕ್ಕಿಲ್ವಾ ಜನರಿಗೆ? ಇದು ಉತ್ತರನ? ಈ ರೀತಿ ಉತ್ತರ ಕೊಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿ ಆಗಬೇಕೆ? ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ದೇಶದ ಜನ ಪ್ರಬುದ್ಧರು, ಸಾರ್ವಭೌಮರು ಅವರು. ಯಾರಿಗೆ ನುಗ್ಗಿ ಹೊಡಿತಾರೆ? ವಸಂತ್ ಗಿಳಿಯಾರ್ ಅವರೇ ಒಂದು ಚಾನೆಲ್, ಯೂಟ್ಯೂಬ್ ಚಾನೆಲ್ ಅಲ್ಲಿ ಕುತ್ಕೊಂಡು ಇವರು ಬಹಿರಂಗವಾಗಿ ನುಗ್ಗಿ ಹೊಡಿತಾರೆ. ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್, ನಾವು ಈ ತರ ಪ್ರಚಾರ ಮಾಡಕ್ ಹೋಗಲ್ಲ. ಇವನನ್ನ SIT ಕೈಲಿ ವಿಚಾರಿಸ್ತೀವಿ. ಕಾರಣ ಯಾಕೆಂತಂದ್ರೆ ದ ಮ್ಯಾಟರ್ ಇಸ್ ಸಬ್ಜುಡೈಸ್. ಈಗ ನಾವು ಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ, ವಿಚಾರಕ್ಕೆ ಬರೋಣ. ಈ ಮ್ಯಾಟರ್ನ ಆಲ್ರೆಡಿ ವಿ ಹ್ಯಾವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನಾವು ಸಿದ್ದರಾಮಯ್ಯನವರಿಗೆ SIT ಮಾಡಿದಾಗ ಹೇಳಿದ್ವಿ, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಈ SITಗೆ ನೇಮಕ ಮಾಡಿ ಅವರು ನ್ಯೂಟ್ರಲ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿ. ಈ ರೀತಿ ಸಮಸ್ಯೆ ಆದಾಗ SIT ನ ಮಾನಿಟರ್ ಮಾಡಕ್ಕೆ ಒಬ್ಬ ನಿಷ್ಠಾವಂತ ರಿಟೈರ್ಡ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಕಾಗಿದೆ ಅಂತ ನಾವು SIT ರಚನೆ ಮಾಡಿದಾಗಲ್ದ ಸಿದ್ದರಾಮಯ್ಯ ಡೋಂಟ್ ಕೇರ್. ಈಗ ನೋಡಿದ್ರೆ ಇವನು ಸುಮಾರು ಏನಿಲ್ಲ ಅಂತಂದ್ರು ಕಳೆದ ಒಂದು ವಾರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರನ್ನ ನಾವು ಫೋನಲ್ಲಿ ದಣಿ ಅವರ ಪರವಾಗಿ ಧಮಕಿ ಹಾಕಿದ್ದಾನೆ. ಅವರ ಸಾಕ್ಷಿಗಳನ್ನ ಕೊಟ್ರೆ ಸಾಯಿಸ್ತೀನಿ ಅಂತ ಅವ್ರಿಗೆ ಧಮಕಿ ಹಾಕಿದ್ದಾನೆ. ಈ ರೀತಿ SIT ರಚನೆ ಆದ ಮೇಲೆ ಈ ವಸಂತ್ ಗಿಳಿಯಾರು ಸಿಕ್ಕಾಪಟ್ಟೆ ಆಕ್ಟಿವೇಟ್ ಆಗಿದ್ದಾನೆ. ಬರೀ ಅವನೊಬ್ಬನೇ ಅಲ್ಲ, ಒಂದು 150-200 ಒಂದು ಟೀಮ್ ಮಾಡಿಕೊಂಡು ಆ ಧರ್ಮಸ್ಥಳದಲ್ಲಿ ಇರುವಂತ ಸಾಕ್ಷಿಗಳ ನಾಶಕ್ಕೆ ಇವನು ತಯಾರಿ ಮಾಡಿಕೊಂಡು ಧಮಕಿ ಹಾಕೊಂಡು ಇನ್ನ ಒಂದು ಹೆಜ್ಜೆ ಮುಂದೆ ಹೋದ್ರೆ ಇವನೇ ಬೆಳಗ್ಗೆ ನಮ್ಗೆ ಒಂದು ಇನ್ಫಾರ್ಮರ್ ಫೋನ್ ಮಾಡಿದ್ರು. ಇವನು ಮತ್ತೆ ಇವನು ಹುಡುಗರು ದಣಿಗಳ ಬಳಿ 500 ಕೋಟಿ ಹಣ ಇಸ್ಕೊಂಡು SIT ಅವರಿಗೆ ರವಾನೆ ಮಾಡಿದ್ದಾರೆ. SIT ಅಧಿಕಾರಿಗಳಿಗೆ 500 ಕೋಟಿ ಲಂಚವನ್ನ ಕ್ಯಾಶ್ ಅನ್ನ ಕೊಟ್ಟಿದ್ದಾನೆ ಅಂತ ಇವನ ಮೇಲೆ ಆರೋಪ ಇದೆ. ಇದು ನಾನು ಹೇಳಿದ್ದಲ್ಲ, ಬೆಳಗ್ಗೆ ನಮ್ಮ ಇನ್ಫಾರ್ಮರ್. ನಾನು ಐ ಕಾಂಟ್ ಡಿಸ್ಕ್ಲೋಸ್ ಯಾರು ನನಗೆ ಹೇಳಿದ್ರು ಅಂತ, ಅದನ್ನ ನಾನು ಡಿಸ್ಕ್ಲೋಸ್ ಮಾಡೋದ್ ಅವಶ್ಯಕತೆ ಇಲ್ಲ. ಎಲ್ಲ ಅಲ್ಲಿರೋರೆ, ಕಣ್ಣಾರೆ ನೋಡಿರೋಂಥವ್ರು. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, SIT ಅವರು ಗೆಣಸ್ ಕೀಳ್ತಾ ಇದ್ದೀರಾ? ಧರ್ಮಸ್ಥಳದ SIT ಗೆಣಸ್ ಕೀಳ್ತಾ ಇದೆಯಾ? ಇವನು ಸಾಕ್ಷಿ ನಾಶ ಮಾಡ್ತಾ ಇದ್ದಾನೆ, ಬೆದರಿಕೆಗಳಾಗ್ತಾ ಇದ್ದಾನೆ. ಯೂಟ್ಯೂಬ್ ಅಲ್ಲಿ ಓಪನ್ ಆಗಿ ಕೂತ್ಕೊಂಡು ಎಲ್ಲರಿಗೂ ಯಾರ್ಯಾರು ಸಾಕ್ಷಿ ನಾಶ ಯಾರ್ಯಾರು ಸಾಕ್ಷಿ ಕೊಡ್ಬೇಕಂತಿದ್ದಾರೆ, ಯಾರ್ಯಾರು SIT ನ ಸಂಪರ್ಕ ಮಾಡ್ಬೇಕಂತಿದ್ದಾರೆ, ಯಾರ್ಯಾರ ಬಳಿ ಸಾಕ್ಷಿ ಇದೆ ಅವರುಗಳಿಗೆ ಇವನು ಮತ್ತೆ ಈ ವಸಂತ್ ಮುದ್ದಿನ ಗಿಳಿಯ ಬಾರೋ ಮುತ್ತನ್ನು ಕೊಡುವೆ ಬಾರೋ, ಎಗಲ ಮೇಲೆ ಕೊಂತಿಕೊಂಡು ಜೈಲ್ಗೆ ಹೋಗೋ ಬಾರೋ, ನೀ ವಸಂತ ಗಿಳಿ ಯಾರೋ. ನೋಡ್ರಿ, SITಗಿಂತ ಸಿಕ್ಕಾಬಡೆ ಖರಾಬಾಗಿ ಅಲ್ಲಿರುವಂತ ಸಾಕ್ಷಿ ನಾಶ, ಹೆಣಗಳನ್ನ ಹುಡ್ಕೋದು, ಏನೇನ್ ಮಾಡಬಾರ್ದು ಸಾಕ್ಷಿ ನಾಶಕ್ಕೆ ಎಲ್ಲ ಮಾಡ್ತಾವನೆ. ನಮ್ಮ SIT ಅವರು ಮಾಡು ವಸಂತ್ ಗಿಳಿಯಾರ್ ಅಂತೇಳಿ ಈ ತರ ಕೂತಿದ್ದಾರೆ. ಯಾಕೆ ಅಂತಂದ್ರೆ SIT ಅವ್ರಿಗೆ 500 ಕೋಟಿ ಕ್ಯಾಶ್ ಅನ್ನ ತಗೊಂಡೋಗಿ ಕೊಟ್ಟಿದ್ದಾನೆ. ಇವ್ರ ಪರವಾಗಿ, ಯಾರ ಪರವಾಗಿ? ದಣಿಗಳ ಪರವಾಗಿ. ಅಲ್ಲಿ ಇವನು ಸಾಕ್ಷಿ ನಾಶ ಮಾಡಿದ್ರು SIT ಅವ್ರು ಕೇಳಬಾರ್ದು, ಇವನು ಯಾರಿಗಾನ ಧಮಕಿ ಹಾಕೋರು ಕೇಳಬಾರ್ದು. ಇನ್ಫ್ಯಾಕ್ಟ್ SIT ಆದ್ಮೇಲೆ ದ ಮ್ಯಾಟರ್ ಇಸ್ ಸಬ್ ಜುಡೈಸ್, ಅಲ್ಲಿ ತನಿಖೆ ಆಗ್ತಾ ಇದ್ರೆ ಇಂಥ ಒಬ್ಬ ವ್ಯಕ್ತಿ ಧಮಕಿ ಹಾಕ್ತಾನೆ ಅಂತಂದ್ರೆ ಯಾರು ಮಾನಿಟರ್ ಮಾಡ್ತಾ ಇಲ್ವಾ? SIT ಅವ್ರು ಮಾನಿಟರ್ ಮಾಡ್ತಾ ಇಲ್ವಾ? ಅಂಡ್ ಮಾನಿಟರ್ ಮಾಡ್ತಾ ಇದ್ರೆ ಈ ವಸಂತ ಗಿಳಿಯಾರ ಮೇಲೆ FIR ಯಾಕೆ ಮಾಡಿಲ್ಲ? SIT ಅವರೇ ವಸಂತ ಗಿಳಿಯಾರ ಮೇಲೆ ಇಷ್ಟೆಲ್ಲ ಧಮಕಿ ಹಾಕೊಂಡು 200ಕ್ಕೂ ಹೆಚ್ಚು ಜನಕ್ಕೆ
ಧಮಕಿ ಹಾಕಿದಾನೆ. ನಮ್ ಬಳಿ ದಾಖಲೆ ಇದೆ. ಇವನು ದೊಡ್ಡ ಟೀಮನ್ನ ಕಟ್ಕೊಂಡು ದಣಿಗಳ ಪರವಾಗಿ ಈಗ ಅಲ್ಲಿ ಸಾಕ್ಷಿಗಳನ್ನ ಎಷ್ಟೋ ಜನ ಎಸ್ ಐ ಟಿ ಮುಖ್ಯಸ್ಥರ SIT ಮೆಂಬರ್ಗಳೇ ಎಷ್ಟೋ ಸಾಕ್ಷ್ಯಗಳು ನಿಮ್ಮ ಆಫೀಸ್ಗೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾನೆ. ಅಥವಾ ನೀವೇ SIT ಅವರೇ ಇವನ್ಗೆ ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್ ಇರ್ಬೋದಲ್ಲ ನಿಮ್ಮ ಹತ್ರ. ಇವನು ಧಮಕಿ ಆಗ್ತಾ ಇರುವಂತ ಇನ್ಫಾರ್ಮೇಶನ್ ಪೊಲೀಸ್ ಇಲಾಖೆಗಿದೆ, ಧರ್ಮಸ್ಥಳದ ಪೊಲೀಸರಿಗಿದೆ, SITಗಿದೆ, ಸ್ಟೇಟ್ ಇಂಟೆಲಿಜೆನ್ಸಿಗಿದೆ. ಆದ್ರೆ ಇವನ್ನ ಬಿಟ್ಟಿದ್ದಾರೆ. ಇವನು ದಣಿಗಳ ಪಾಮರಿನ್ ಡಾಗ್ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಆಮೇಲೆ SIT ಅವರು ಇವನು ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಸಾಕ್ಷಿಗಳಿಗೆ ಧಮಕಿ ಆಗ್ತಾ ಇದ್ದಾನೆ, ಸಾಕ್ಷಿ ನಾಶಕ್ಕೆ ಹೊರಟಿದ್ದಾನೆ, ಸಾಕ್ಷಿಗಳನ್ನ ಹುಡುಕ್ತಾ ಇದ್ದಾನೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಮುಚ್ಚಕ ಪ್ರಯತ್ನ ಬೀಳ್ತಾ ಇದ್ದಾನೆ. ನಮಗಿರೋ ಮಾಹಿತಿ ಪ್ರಕಾರ ಒಂದಷ್ಟು ಹೆಣಗಳನ್ನ ಊತಾಕಿರೋ ಹೆಣಗಳನ್ನ ತೆಗಿಲಿಕ್ಕೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಇದೆ. ಇದೆಲ್ಲ ನಾನು ಹೇಳಿದಲ್ಲ, ಇದೆಲ್ಲ ಧರ್ಮಸ್ಥಳದಲ್ಲಿರುವಂತ ನಮ್ಮ ಇನ್ಫಾರ್ಮರ್ಸ್, SIT ನಮ್ದಿರ, ಸರ್ಕಾರ ನಮ್ದಿರ, ನಮಗೆ ತಿಳಿಸಿರುವಂತ ಇನ್ಫಾರ್ಮೇಶನ್. ಈಗ ನಾವೇನ್ ಮಾಡ್ಬೋದು? ವಿ ಹ್ಯಾವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. SIT ಮೇಲೆ ಇವನು ಮಾಡ್ತಾ ಇರುವಂತ ಅವಾಂತರದ ಮೇಲೆ ವಿ ಹ್ಯಾವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಸ್ಕಿಂಗ್ ಫಾರ್ ಪ್ರೊಟೆಕ್ಷನ್ ಆಫ್ ದಿಸ್ ಕೇಸ್. ಈ ಕೇಸು ದಿಕ್ಕು ದಿವಾಣಿ ಇಲ್ದಿರ SITಗೆ ಒಬ್ಬ ಮುಖ್ಯಸ್ಥ ಇದ್ದಾರೆ. ಆದರೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅನ್ನ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಈ ಒಂದು SIT ತಂಡಕ್ಕೆ ರಿಪೋರ್ಟಿಂಗ್ ಆಗ್ಬೇಕಾಗಿತ್ತು. ಈ ರೀತಿ ಅನಾಹುತ ಆಗಿದ್ದಿದ್ರೆ ಯಾರು ರಿಪೋರ್ಟ್ ಮಾಡ್ತಾರೆ? SIT. ಸಿದ್ದರಾಮಯ್ಯನವ್ರಿಗೆ ವರ್ಷಕಣಕ್ಕೆ ಪುರುಷತ್ತಿಲ್ಲ, ಇವ್ರು ರಿಪೋರ್ಟಿಂಗ್ ಮಾಡ್ತಾರ? ವಿ ವಾಂಟ್ ಇವತ್ತು ನಾನು ಸಿದ್ದರಾಮಯ್ಯನವ್ರು ಕೇಳೋದೇನೋ ಅಂತಂದ್ರೆ SITಗೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ರಿಪೋರ್ಟಿಂಗ್ ಚೀಫ್ ಆಗಿ ಸರ್ಕಾರ ಅಪಾಯಿಂಟ್ ಮಾಡಿ, ಒಬ್ಬರಲ್ಲ ಇಬ್ಬರನ್ನ ಅಪಾಯಿಂಟ್ ಮಾಡಿ. ನೋಡ್ಲಪ್ಪ, ಇವ್ರಿಗೆ ಬುಸ್ಕುಟ್ ಅವ್ರಿಗೆಲ್ಲ ನೀವೆಲ್ಲ ಅಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಇದನ್ನೇನು ಡ್ರಾಮಾ ಅನ್ಕೊಂಡಿದ್ದೀರಾ? ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ವಿ ಆರ್ ಹ್ಯಾಪಿ ಫಾಟ್. ಕೆರೆ ಅವನ ಮಾತಾಡ್ಕೊಂಡ್ಲಿ, ಕೆರ ಕಿತ್ತೋಗಿರೋ ಅವನ ಮಾತಾಡ್ಕೊಳ್ಳಿ, ಅವೆಲ್ಲ ನಮಗ್ ಬೇಕಾಗಿಲ್ಲ. ನಮಗೆ ಅಲ್ಲಿರೋ ಹೆಣಗಳ ಮೇಲೆ ಕೆತ್ತಬೇಕು, ಆರೋಪಿ ಜೈಲ್ಗೆ ಹೋಗ್ಬೇಕು, ಅವನಿಗೆ ಶಿಕ್ಷೆ ಆಗಬೇಕು. 1000 ಜನ ವಿಡಿಯೋ ಮಾಡಾಕ್ತಾರೆ. ನಮ್ ಪರವಾಗೋ ಮಾತಾಡಕ್ಬೋದು, ವಿರೋಧವೋ ಮಾತಾಡಕ್ಬೋದು. ಅವ್ರಿಗೆಲ್ಲ ನಾವು ಬರ್ರಪ್ಪ ಡಿಬೇಟ್ ಮಾಡ್ತೇವೆ. ಬೀದಿಲ್ ಕಸ ಎತ್ತೋ ಬೇವರ್ಸಿಗಳಿಗೆಲ್ಲ ಉತ್ತರ ಕೊಟ್ಕೊಂಡ್ ಕೂತ್ಕೊಂಡ್ರೆ ಕೇಸ್ ಕೂಟೋಗತ್ತೆ. ಅರ್ಥ ಆಯ್ತಾ? 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಶವಗಳು ನ್ಯಾಯ ಕೇಳ್ತವೆ. ಇವನ್ನೆಲ್ಲ ಯಾರೋ ಆಗ್ತಾವನೆ. ಸರ್, ಕೆರೆ ಅವನ್ ವಿಚಾರಿಸ್ಕೊಳ್ಳಿ. ನಾನೇನು DGP ಕರ್ನಾಟಕನಾ? ಸಿದ್ದರಾಮಯ್ಯನ ವಿಚಾರಣೆ ಮಾಡಕ್ಕೆ ಸರ್ಕಾರ ಇದೆ. ಇದನ್ನೆಲ್ಲ ಮಾನಿಟರ್ ಮಾಡಕ್ಕೆ ಕರ್ನಾಟಕ ಪೊಲೀಸಲ್ಲಿ ಮಾನಿಟರಿಂಗ್ ಟೀಮ್ ಇದೆ. ನನಗೆ ಯಾಕಾಗ್ತದೆ ನಾನು ವಿಚಾರಿಸ್ಕೊಳಕ್ಕೆ? ನಾನ್ ಡಿಬೇಟ್ ಕೂತ್ಕೊಬೇಕು. ಅದೇ ಈ ಕೀಳ ಕೆಲಸ ಇಲ್ದಿರ ಡಿಬೇಟ್ ಕೂತ್ಕೊಬೇಕು. ಏನ್ ಮಾತಾಡ್ತಿರೋ ಅಲ್ಲಿ? ಯಾವತ್ತಾದ್ರೂ ನೀವು ಕೆಲಸ ಮಾಡಿದಿರಾ? ಏನೋ ನಾವು ಪುಕ್ಸಟೆ ಮಾಡ್ತೀವಿ, ತಗೊಂಡ್ ಮೆಸೇಜ್ ಹಾಕಿ ಅಲ್ಲಿ ಏನೋ ಆಗ್ತಾವನೆ. ಸರ್, ಕೆರೆ ಅವನ್ ವಿಚಾರಿಸ್ಕೊಳ್ಳಿ. ಕೆರೆಗೆ ಹೋಗ್ಲಿ ತಿಕ್ಕ ತೊಳ್ಕೊಂಬರಕ್ಕೆ. ಈಗ ಗಿಳಿಯಾರು ಮುದ್ದಿನ ಗಿಣಿ ಬಂದಿದೆ, ಅದೇ ಬಂದು ತಗಲಾಕಂಡೆ ನೀನು ಈಗ SIT ಮಾಡ್ಬೇಕಾದ್ರೆ ಇಷ್ಟನೇ. ಯಾರ ಮೇಲೆ ಭೀಮಾ ಏನೋ ಕಂಪ್ಲೇಂಟ್ ಕೊಟ್ಟು FIR ಆಗಿದ್ದು ಅದೇ ವ್ಯಕ್ತಿಗಳು ಸಾಕ್ಷ್ಯ ನಾಶಕ್ಕೆ ಈ ವಸಂತ್ ಗಿಳಿಯಾರ್ನ ಬಿಟ್ಟಿದ್ದಾರೆ. SIT ಟೀಮು ಮೊದಲು ಇವನ್ನ ಅರೆಸ್ಟ್ ಮಾಡಬೇಕು, ಜೊತೆನಲ್ಲಿ ದಣಿಗಳ ಮೇಲೆ FIR ಆಗ್ಬೇಕು. ಯಾಕಂತಂದ್ರೆ 500 ಕೋಟಿ ಕೊಟ್ಟಿದೀವಿ ಅಂತ ಇವನೇ ಹೇಳ್ಕೊಂಡು ಓಡಾಡ್ತಾವನೆ. ವಸಂತ್ ಗಿಳಿಯಾರು 500 ಕೋಟಿ ಕ್ಯಾಶ್ ಕೊಟ್ಟಿದ್ದೀವಿ ದಣಿಗಳ ಪರವಾಗಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ನಮಗೆ ಬೆಳಗ್ಗೆ ಕಾಲ್ ಬಂತು, ವಿ ಹ್ಯಾವ್ ಸೋರ್ಸ್ ರೆಕಾರ್ಡೆಡ್, ಅದನ್ನು ಸೇರಿ ವಿ ಆರ್ ಸೆಂಡಿಂಗ್ ಇಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಅವ್ರಿಗೆ ವಿ ಆರ್ ಸೆಂಡಿಂಗ್ ದಿಸ್. ಆಹಾ ಶಿವಪುರ ಗಜ ಲೇ ಗಾಂಡು, ನೀನು ನಿಮ್ಮಪ್ಪ ನಿನ್ನ ವಂಶ ಪೂರ್ತಿ ಗಾಂಡು, ನಾವು ಗಂಡು. ಓಕೆ ನೀವು ಅಲ್ಲಿ ಮೆಸೇಜ್ ಹಾಕ್ರೆ ಏನೂ ಆಗಲ್ಲ. ಇದು ಎಲ್ಲ ಒಟ್ಟಾಗಿದೆ. ಅಂತಾರಾಷ್ಟ್ರೀಯ ಮಾಧ್ಯಮದವರು BBC ಅವರು ನೆನ್ನೆ ಆ ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲ ವ್ಯಕ್ತಿ, BBC ಅವರು ಅವನನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂತಾರಾಷ್ಟ್ರೀಯ ಕೇಸ್ ಆಗಿ ಇದು ಮಾರ್ಪಟ್ಟಿದೆ. ಅದು ಧರ್ಮಸ್ಥಳದ ಲೆವೆಲ್ ಅಲ್ಲಿ ಇಲ್ಲ, ಆ ಜಿಲ್ಲೆ ಲೆವೆಲ್ ಅಲ್ಲಿ ಇಲ್ಲ. ಇಟ್ ಹ್ಯಾಸ್ ಕ್ರಾಸ್ ದ ಲಿಮಿಟ್ ಆಫ್ ಬೆಂಗಳೂರು, ಕ್ರಾಸ್ ದ ಲಿಮಿಟ್ ಆಫ್ ಕರ್ನಾಟಕ. ಅಂತಾರಾಷ್ಟ್ರೀಯ ಮಾಧ್ಯಮಗಳು BBC ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಧರ್ಮಸ್ಥಳ ಹತ್ಯಾಕಾಂಡ ಮುಟ್ಟೋಗಿದೆ. ತಗಲಾಕಂಡೆ ನೀನು ಏನ್ ಹಾಕಿದ್ರು
ನಿಮ್ಮ ದಣಿಗಳಂತೂ ಬಚಾವಾಗಲ್ಲ. ಆ ಲೆವೆಲ್ಗೆ ಹೋಗಿ ಕೂತಿದೆ ಗುರು. ಓಕೆ, ಈಗ ವಸಂತ್ ಗಿಳಿಯಾರು SITಗೆ 500 ಕೋಟಿ ಕೊಟ್ಟಿರೋದು, ಸಾಕ್ಷ್ಯ ನಾಶ ಮಾಡ್ತಾ ಇರೋದು, ಧಮ್ಕಿ ಹಾಕೋದು, ಯಾವ್ದೋ ಯೂಟ್ಯೂಬ್ ಚಾನೆಲ್ ಕೂತ್ಕೊಂಡು ಓಪನ್ ಆಗಿ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾ ಇರೋದು. ಇದಕ್ಕೆ SIT ಅವರು FIR ಮಾಡಬೇಕು. ನೀವೇನಾದ್ರೂ SIT ವಸಂತ್ ಗಿಳಿಯಾರ್ ಮೇಲೆ ಮಾಡಿಲ್ಲ ಅಂತಂದ್ರೆ ಅವನೊಂದು ಆರೋಪ ಮಾಡಿದಾನೆ. ಏನ್ ಗೊತ್ತಾ, 500 ಕೋಟಿ ಕ್ಯಾಶ್ ಅನ್ನ SIT ಟೀಮ್ ಕೊಟ್ಟಿದ್ದಾರೆ ಅಂತ ಅವನೇ ಆರೋಪ ಮಾಡಿದ್ದಾನೆ. ಓಕೆ, ಅದನ್ನ ಅಲ್ಲಿರೋರೆ ನನಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಎ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ವಿಚ್ ವಿ ಆರ್ ಸೆಂಡಿಂಗ್ ಇಟ್ ಟು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಮತ್ತೆ CBI ಡೈರೆಕ್ಟರ್ಗೆ ನಾವು ಆಲ್ರೆಡಿ ಇಮೇಲ್ ಮುಖಾಂತರ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಓಕೆ, ನೀವು ಉಂಟು, CBI ಉಂಟು, SIT ಉಂಟು, CBI ಉಂಟು. ನೀವುಗಳು ಮನೆಗೆ ಹೋಗ್ರಿ. SIT ಅಧಿಕಾರಿಗಳು ಇಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ರೆ ಅವನ್ ಯಾರೋ ಲೋಫರ್, ಅವನ್ ಯಾರೋ ಪರೋಡಿ, ದಣಿ ಶಿಷ್ಯ ಅಂತೆ, ದಣಿದು ಪಾಮೋರಿನ್ ಡಾಗ್ ಅಂತೆ. ಇವನನ್ನ ನೀವು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನೀವುಗಳು SIT ಟೀಮಿನ ಅಧಿಕಾರಿಗಳು ಯೂನಿಫಾರ್ಮ್ ಅನ್ನ ಬಿಚ್ತೀರಾ. ಐ ವಿಲ್ ಎನ್ಶ್ಯೂರ್ ಯು ವಿಲ್ ರಿಮೂವ್ ಯುವರ್ ಯೂನಿಫಾರ್ಮ್. ನಾನು ಹೇಳ್ತಾ ಇದ್ದೀನಿ, ವಿ ಹ್ಯಾವ್ ಆಲ್ರೆಡಿ ಇಮೇಲ್ ಟು ಚೀಫ್ ಜಸ್ಟಿಸ್ಗೆ ಇಮೇಲ್ ಮಾಡಿದ್ದೀವಿ, ಸಿಬಿಐ ಡೈರೆಕ್ಟರ್ಗೆ ಇಮೇಲ್ ಮಾಡಿದ್ದೀವಿ. ಈ ರೀತಿ ಒಬ್ಬ ವಸಂತ್ ಗಿಳಿಯಾರ್ ಅನ್ನೋನು SIT ಟೀಮು ಹತ್ಯಾಕಾಂಡನ ತನಿಖೆ ಮಾಡ್ತಾ ಇದ್ರೆ ಜನಗಳ ಪರವಾಗಿ, ನ್ಯಾಯದ ಪರವಾಗಿ 500 ಕೋಟಿ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಇದು ಕ್ರೆಡಿಬಿಲಿಟಿನ ಚೆಕ್ ಮಾಡಬೇಕು ನೀವು. CBI ಮತ್ತೆ ಸುಪ್ರೀಂ ಕೋರ್ಟ್ ಈ ಒಂದು SIT ಟೀಮ್ಗೆ ಒಂದು ರಕ್ಷಣೆ ನೀಡಬೇಕು. ದ ಸುಪ್ರೀಂ ಕೋರ್ಟ್ ಶುಡ್ ಇಂಟರ್ವೆನ್, ವಾಲಂಟರಿಯಾಗಿ ಇಂಟರ್ವ್ಯೂನ್ ಆಗ್ಬೇಕು. ಮೊನ್ನೆ ಮೀಟಿಂಗ್ ಮಾಡಿದವ್ರು ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಮೀಟಿಂಗ್ ಮಾಡಿದ್ರು ಹೊಲ್ಟ್ರು. ಇಲ್ಲ ಮಾಡಬೇಕು, ಇಲ್ಲ ಮಡಿಬೇಕು, ಇಲ್ಲ ಮಾಡಬೇಕು, ಇಲ್ಲ ಸತ್ತೋಗ್ಬೇಕು. ಸೆಂಟ್ರಲ್ ತಗಲಾಕರ ಹಂಗೆ ಇವನೊಬ್ಬ ಪರೋಡಿ. ಆಮೇಲೆ SIT ಇವನ್ ಮೇಲೆ FIR, ಸಾಕ್ಷ್ಯ ನಾಶಕ್ಕೆ ಬೆದರಿಕೆ ಆಗ್ತಾ ಇರೋದಕ್ಕೆ ಅವನ ಮೇಲೆ FIR ಮಾಡಬಹುದು. ಮಾಡಿಸ್ತಾ ಇರೋರು ದಣಿಗಳನ್ನು ಅದರ್ ಸಂಸ ಸೇರಿಸಿ ಇವನಿಗೆ ಕರ್ಕೊಂಡೋಗಿ ಹಗ್ಗ ಹಾಕಿ ಬಾಯಿ ಬಿಡಿಸಿದ್ರೆ, ಹಗ್ಗ ಅಂತಂದ್ರೆ ಅಕ್ರಮವಾಗಲ್ಲ. ಹಗ್ಗ ಅಂದ್ರೆ ನಾನು ಶಾರ್ಟ್ ಕಟ್ ಅಲ್ಲಿ ಹೇಳಿದೆ. ಹಗ್ಗ ಅಂದ್ರೆ ಇಂಟ್ರೋಗೇಟ್ ಮಾಡಿ, ಬಡಿಬೇಡಿ. ಯಾಕಂದ್ರೆ ಹುಡುಗ ತೆಳ್ಳಗಿದ್ದಾನೆ, ಗುಟ್ಟಕನ್ಬಿಟ್ರೆ ಕಷ್ಟ. ಅದಕ್ಕೆ ಕರ್ಕೊಂಡೋಗಿ ಹಗ್ಗ ಅಂತಂದ್ರೆ ಇಂಟ್ರೋಗೇಷನ್ ಅಂತ. ನಮ್ದು ಹಳ್ಳಿ ಲ್ಯಾಂಗ್ವೇಜ್. ನಮ್ದು ಇವ್ರು ಹೇಳ್ತಾರಲ್ಲ, DK ಶಿವಕುಮಾರ್ ಹೇಳ್ತಾರಲ್ಲ, ನಟ್ಟು ಬೋಲ್ಟು ಟೈಟು, ಆ ಲ್ಯಾಂಗ್ವೇಜ್ ಹೇಳ್ಬೇಕು ಅಂದ್ರೆ ಇವಂದು ನೆಟ್ಟು ಬೋಲ್ಟು ಸ್ವಲ್ಪ ಟೈಟ್ ಮಾಡಿ. ಆಮೇಲೆ ಇವನಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಈ ಕೇಸಲ್ಲಿರುವಂತ ಸಾಕಷ್ಟು ಲೀಡು ಇವನ ಹತ್ರ ಇದೆ. ವಸಂತ್ ಗಿಳಿಯಾರ್ನ ಅರೆಸ್ಟ್ ಮಾಡಿದ್ರೆ SIT ಅವರು ಸಾಕ್ಷ್ಯ ನಾಶ ವಿಚಾರದಲ್ಲಿ, ಬೆದರಿಕೆ ವಿಚಾರದಲ್ಲಿ ಹೆಣಗಳನ್ನ ತೆಗೆದಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾನೆ ಇವನು. ಆಮೇಲೆ ಹೆಣಗಳನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾವನೆ. ಸುಮಾರು 150 ಜನ ಟೀಮ್ ಕಟ್ಕೊಂಡವನಂತೆ. ಇವನು ಅರೆಸ್ಟ್ ಆಗಬೇಕು. ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ CBIಗೆ ನಾವು SIT ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ವಸಂತ್ ಗಿಳಿಯಾರು ದಣಿಗಳ ಹತ್ರ 500 ಕೋಟಿ ಕ್ಯಾಶ್ ಅನ್ನ SIT ಕೊಟ್ಟಿದ್ದಾನೆ ಅಂತ ಹೇಳ್ರು ಅಂತ ರೆಕಾರ್ಡೆಡ್ ಸ್ಟೇಟ್ಮೆಂಟ್. ನಾನು ಹೇಳಿಲ್ಲ, ಇದನ್ನ ಯಾರೋ ನಮ್ಗೆ ಹೇಳಿದಾರೆ ಇನ್ಫಾರ್ಮರ್. ಆ ಇನ್ಫಾರ್ಮರ್ ನಮ್ಮ ಹತ್ರ ಹೇಳಿರೋದನ್ನ ಅದರ ಸಮೇತ ವಿ ವಿಲ್ ಆಲ್ರೆಡಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಟು ಚೀಫ್ ಜಸ್ಟಿಸ್ ಅಂಡ್ CBI. ಆಟ ಆಡ್ತೀರಾ? SIT ಮಾಡಿರೋದು ಇಂಥ ಬೊಗಳೆಗಳು ಧಮಕಿ ಹಾಕೊಂಡು ಸಾಕ್ಷ್ಯ ನಾಶ ಮಾಡಕ್ಕೆ ಕೂತ್ಕೊಂಡ್ರೆ SIT ಅವರು ನಿದ್ದೆ ಮಾಡ್ತಾ ಇದ್ದೀರಾ SIT? ಈ ವಸಂತ್ ಗಿಳಿಯಾರು ಅಲ್ಲಿ ಸಾಕ್ಷಿ ನಾಶ ಮಾಡ್ತಾ ಇದ್ರೆ ಹೆಣಗಳನ್ನ ಹುಡುಕ್ತಾ ಇದ್ದಾನಂತೆ. ನಾನು ಮೊದಲೇ ಹೇಳಿದೆ, ಧರ್ಮಸ್ಥಳಕ್ಕೆ ಏನೋ ನಾಕಾಬಂದಿ ಮಾಡಿ, ಧರ್ಮಸ್ಥಳಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಿ, ಧರ್ಮಸ್ಥಳಕ್ಕೆ SIT ಅವರು ಸಂಪೂರ್ಣವಾಗಿ ಎನ್ಶ್ಯೂರ್ ಅಲ್ಲಿ ಯಾವುದು ನಾಶ ಆಗಬಾರ್ದು. ಇವನು ಆರಾಮಾಗಿ ಓಡಾಡ್ಕೊಂಡು ಫೋನಲ್ಲಿ ಧಮಕಿಗಳು ಹಾಕೊಂಡು ಕ್ಯಾಶ್ ಅನ್ನ ನಿಮಗೆ ತಂದು ಕೊಟ್ಟಿದ್ದಾನೆ ಅಂತ, 500 ಕೋಟಿ SIT ಕೊಟ್ಟಿದ್ದಾನೆ ಅಂತ ಅವನೇ ಹೇಳ್ಕೊಂಡು ಓಡಾಡ್ತಾ ಇರೋದನ್ನ ಕೇಳಿಸ್ಕೊಂಡಂತವ್ರು ನಮಗೆ ಫೋನ್ ಮಾಡಿ ಹೇಳಿದ್ದಾರೆ. ಈಗ SIT ಹೇಳ್ಬೇಕು, ವಸಂತ್ ಗಿಳಿಯಾರು ನಿಮ್ಗೆ 500 ಕೋಟಿ ಕ್ಯಾಶ್ ಕೊಟ್ನಾ? ದಿಸ್ ಇಸ್ ದ ಕ್ವಶನ್ ಆನ್ ಬಿಹಾಫ್ ಆಫ್ ಪಬ್ಲಿಕ್. ನಾವು ದೊಡ್ಡವರೇನಲ್ಲ. ನಾವೇನ್ ಮಾಡಿದೀವಿ, SIT ಮೇಲೆ, ಈ ವಸಂತ್ ಗಿಳಿಯಾರ್ ಮೇಲೆ ವಿ ಹ್ಯಾವ್ ಫಾರ್ವರ್ಡೆಡ್ ಎ ಇಮೇಲ್ ಟು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಮತ್ತೆ CBI ಡೈರೆಕ್ಟರ್ಗೆ ಇಮೇಲ್ ಹಾಕಿದೀವಿ ಗುರು.
ನಮ್ಮ ಜವಾಬ್ದಾರಿನ ಮುಗಿಸ್ಕೊಂಡಿದ್ದೀವಿ. ಇನ್ನು ನೀವುಂಟು, CBI ಡೈರೆಕ್ಟರ್ ಉಂಟು, ನೀವು ಆ ವಸಂತ್ ಗಿಳಿಯಾರ್ ಕೈಯಲ್ಲಿ ದುಡ್ಡು ಇಸ್ಕೊಂಡು ಅಲ್ಲಿರೋ ಸಾಕ್ಷಿನೆಲ್ಲ ನಾಶ ಮಾಡಿ SIT ಅವರು, ನೀವು ಹಾಳಾಗೋಗಿ ಆಮೇಲೆ ನೀವು ಜೈಲ್ಗೆ ಹೋಗಿ. ಏನ್ ಹೇಳಕ್ಕಾಗತ್ತೆ? ವಾಟ್ ಕ್ಯಾನ್ ಬಿ ಟೋಲ್? ಆಮೇಲೆ ಪವರ್ ಟಿವಿ ರಾಕೇಶ್ ಶೆಟ್ಟಿನೂ ಈ ಸಾಕ್ಷ್ಯ ನಾಶದಲ್ಲಿ ತೊಡಗಿದ್ದಾನೆ ಅಂತ ಪವರ್ ಟಿವಿಯನ್ನು ಪ್ರಜ್ವಲ್ ಜೈಲ್ ಕಳಿಸ ಅಭ್ಯಾಸ. ಈಗ ಪವರ್ ಟಿವಿಯವನು ಅವನು ಪವರ್ ಕಿತ್ತಾಕ್ಬೇಕು. ಅವನು ಸ್ಯಾಟಲೈಟ್ ಟಿವಿನ ಬಳಸ್ಕೊಂಡು ಸಾಕ್ಷ್ಯ ನಾಶಕ್ಕೆ ಪವರ್ ಟಿವಿಯನ್ನು ಹೊಟ್ಟಿದ್ದಾನೆ. ಅವನ ಮೇಲೂ ಕಂಪ್ಲೇಂಟ್ ಆಗಿದೆ. CBIಗೆ ಮತ್ತೆ ಚೀಫ್ ಜಸ್ಟಿಸ್ಗೆ ರಾಕೇಶ್ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಆಗಿದೆ. ನಾವು ಕಾನೂನು ರೀತಿನಲ್ಲಿ ಮಾಡ್ತಾ ಇದೀವಪ್ಪ. ನಾವು ಕೆರೆ ಹಾವಲ್ಲಿರೋ ಜನಪಥ ಅವೆಲ್ಲ ಹುಡ್ಕಕ್ ಹೋಗಲ್ಲ. ಆ ಕೆರೆ ಹಾವುಗಳು ಅವೆಲ್ಲ ನೀರಲ್ಲೇ ಒದ್ಲಾಡ್ಕೊಂಡಿರ್ಲಿ, ಆರಾಮಾಗಿ ಜೋಡಿಲಿ. ನಮ್ಗೆ ಆಪರೇಷನ್ ಸಿಂಧೂರ್ ಆಯ್ತು ಗುರು, ಆಪರೇಷನ್ ಧರ್ಮಸ್ಥಳ ಆತ್ಮಗಳು. ಓಕೆ, ಅಲ್ಲಿ ಆಪರೇಷನ್ ಸಿಂಧೂರು, ಇಲ್ಲಿ ಆಪರೇಷನ್ ಧರ್ಮಸ್ಥಳ ಆತ್ಮಗಳು. 500 ಕೋಟಿ ಆರೋಪ ಇದೆ SIT ಮೇಲೆ. ನಿಜನಾ ಸುಳ್ಳ? ನೀವೇ ಸ್ಪಷ್ಟೀಕರಣ ಕೊಡಬೇಕು. ರಾಜ್ಯ ಸರ್ಕಾರ SITಗೆ ಒಬ್ರು ರಿಪೋರ್ಟಿಂಗ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ಅನ್ನ ನೇಮಿಸಬೇಕಾಗಿದೆ. ಯಾಕೆ ನೇಮಿಸಿಲ್ಲ? ಯಾರು ರಿಪೋರ್ಟ್ ಮಾಡ್ತಾರ ಅವರು SIT? CMಗ? ಅಂದ್ರೆ CM ಮುಚ್ಚಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ರಿಪೋರ್ಟಿಂಗ್ ಅಥಾರಿಟಿ ಬೇಡ, ನೀವೇ ರಿಪೋರ್ಟಿಂಗ್ ತಗೊಂತೀರಾ? ಹಂಗಾರೆ ತಗೊಳ್ಳಿ ರಿಪೋರ್ಟಿಂಗ್. ಅವನು ವಸಂತ್ ಗಿಳಿಯಾರು ನಿಮ್ಮ SITಗೆ 500 ಕೋಟಿ ಕೊಟ್ಟಿದ್ದಾನೆ ಅಂತ CM ಸಿದ್ದರಾಮಯ್ಯನವರೇ ಆರೋಪ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ, ಧಮಕಿ ಹಾಕೊಂಡು. ಇವಾಗ ಇದ್ರ ಮೇಲೆ ಏನ್ ಕ್ರಮ ತಗೊಳ್ತೀರಾ? CM ಅವರೇ ಕ್ರಮ ತಗೊಳ್ಳಿ. ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್. ಆಪರೇಷನ್ ಸಿಂಧೂರ್ ಅಲ್ಲ, ಆಪರೇಷನ್ ಧರ್ಮಸ್ಥಳ ಆತ್ಮಗಳು. ಆಪರೇಷನ್ ಧರ್ಮಸ್ಥಳ ಆತ್ಮಗಳು. ಯಾಕೆ ಆಪರೇಷನ್ ಸಿಂಧೂರ್ಗೆ ಮಾತ್ರ ಅಷ್ಟೊಂದೆಲ್ಲ ಓಡಿಸಿದ್ರೆ ಮಾಧ್ಯಮಗಳು ಏನೋ ನಿಮ್ಮ ಅಪ್ಪನ ಮನೆ ಆಸ್ತಿನೇ ಕಿತ್ಕೊಂಡು ಹೋಗೋದಕ್ಕೆ? ಇವಾಗೇನಾಯ್ತು? ಅಲ್ಲಿ 26 ಜನ ಪೆಹಲ್ಗಾಮಲ್ಲಿ ಸತ್ತಿದ್ದಕ್ಕೆ ಬಾಯಿ ಬಡ್ಕೊಂಡು ಸತ್ರಲ್ರು. ಇಲ್ಲಿ 1000ಕ್ಕೂ ಹೆಚ್ಚು ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು, ಕನ್ನಡಿಗರ ಹೆಣ್ಮಕ್ಳು ಕಿಡ್ನಾಪ್ ಆಗಿದ್ದಾರೆ, ಕೊಲೆ ಆಗಿದ್ದಾರೆ. ಕೊಲೆ ಮಾಡಕ್ ಮುಂಚೆ ಅತ್ಯಾಚಾರ ಮಾಡಿದ್ದಾರೆ, ಗ್ಯಾಂಗ್ ರೇಪ್ ಮಾಡಿದ್ದಾರೆ. ನಿಮ್ ಬಾಯಿ ಬಿದ್ದೋಗಿದ್ಯಾ? ಏನ್ 26 ಜನಕ್ಕೆ ಏನ್ ಇಲ್ಲಿರೋ ಮಾಧ್ಯಮಗಳು? ಅವನು ಜಮೀರು ನೇನು ಬಾಂಬೇಸ್ಕೊನಿ ಕಾಶ್ಮೀರ್ಗೆ ವೆಳ್ತಾನೋ, ಅವನು ಡಿಂಗ್ಡಾಂಗ್ ಅಂದ್ರೆ ಡಿಂಗ್ಡಾಂಗ್. ಅವನ್ ಜಮೀರು, ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅವನಲ್ಲ, ಅವನು ನಾನು ಕಾಶ್ಮೀರ್ಗೆ ಹೋಗ್ತೀನಿ ಆರ್ಮಿ ಜೊತೆ ಬಾಂಬೆ ಇಟ್ಕೊಂಡು ಅಂತ. ನಮ್ಗೆ ಭಯ ಅನ್ನೋಂತಾರೆ, ಬಾಂಬೆಲ್ ಮಾಡ್ಕೊಳ್ಳೋಣಪ್ಪ ಇವನು ಅಂತ. ಈಗ ನೋಡಿದ್ರೆ 1000 ಜನ ಹೆಣ್ಮಕ್ಳು ಇಲ್ಲಿ ಅತ್ಯಾಚಾರ ಆಗಿದೆ. ಇವನು ಚಾಮರಾಜಪೇಟೆ MLA ಮಿನಿಸ್ಟರ್, ಹೌಸಿಂಗ್ ಮಿನಿಸ್ಟರ್ ಬಾಯೇ ತೆರಿತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಬಾಯಿ ತೆರಿತಾ ಇಲ್ಲ. ಆಯಪ್ಪ ಪ್ರಿಯಾಂಕಾ ಖರ್ಗೆ ನಮ್ಮೊಬ್ಬ ಅಧ್ಯಕ್ಷ ಆಗಿದ್ರು, ಈಗ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಸಿದ್ದರಾಮಯ್ಯ ಅಂತ. ಇವ್ರಿಗೆಲ್ಲ ಕನ್ಸೇನು ಅಂತಂದ್ರೆ ಬರೀ ಸೀಟು ಪವರು ಮಜಾ ಮಾಡಬೇಕು. BJP ಅವರಿಗೆ ಬಾಯಿ ಬಿದ್ದೋಗಿದ್ಯಾ? ಆಮೇಲೆ ನಾನು ಕೇಳೋದೇನು ಅಂತಂದ್ರೆ, ದಯಮಾಡಿ ರಾಷ್ಟ್ರಪತಿಗೆ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಪ್ಲೀಸ್ ರೈಟ್ ಲೆಟರ್ಸ್. ಈ ಆರೋಪ ಒತ್ತಿರುವಂತ ವ್ಯಕ್ತಿ ಏನಿದ್ದಾನೆ, ಯಾರ ಮೇಲೆ ಬೆಟ್ ತೋರಿಸ್ತಾ ಇದ್ದಾರೆ, ಆತ ಬಿಜೆಪಿಯಿಂದ ರಾಜ್ಯಸಭಾ ಮೆಂಬರು. ಆತನ ಮೆಂಬರ್ಶಿಪ್ಗೆ ಒಂದು ತಾರೀಕಿಗೆ ಅಂತ್ಯ ಮಾಡಬೇಕು ಸುಪ್ರೀಂ ಕೋರ್ಟ್. ಮತ್ತೆ ಯಾಕೆಂತಂದ್ರೆ 1000ಕ್ಕೂ ಹೆಚ್ಚು ಹೆಣ್ಮಕ್ಳ ಕಿಡ್ನಾಪ್, ಅತ್ಯಾಚಾರ ಮತ್ತೆ ಕೊಲೆ ಆರೋಪ ಇದೆ ಒಬ್ಬ ರಾಜ್ಯಸಭಾ ಮೆಂಬರ್ ಮೇಲೆ. ಹಾಗಾಗಿ ಆ ರಾಜ್ಯಸಭಾ ಮೆಂಬರ್ನ ಪವರ್ ಇಂದ ಕೆಳಗಡೆ ಇಳಿಸಬೇಕು. ದಿಸ್ ಇಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಗೊತ್ತಿಲ್ಲ ರೀ, ನಮಗೆ ಗೊತ್ತಿರೋ ಅಷ್ಟು ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೋದಾ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ರಿಟರ್ನ್ ಟು CBI, ವಿ ಹ್ಯಾವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. 500 ಕೋಟಿ ಕೊಟ್ಟೆ ಏನು ಒಳ್ಳೆ ಕಳ್ಳಪುರಿ ತಗೊಂಡೋಗಿ ಕೊಟ್ಟಂಗೆ ಇವನು ಯಾವನೋ ನುಗ್ಗೋಡಿಯೋನೋ ಈಗ ಅವನಿಗೆ ನುಗ್ಗಿ ಲಾಕ್ ಮಾಡ್ಕೊಂತಾರೆ. ಆ 2 ಸೀಟ್ಸ್ ಅವಲ್ಲ, ಸೀಟ್ಸ್ ಲಾಕ್ ಮಾಡ್ಕೊಂಡ್ರೆ SIT ಅವರು ವಸಂತ ಗಿಳಿಯಾರ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಅವನು ಮಾಡಿರೋಂತ 500 ಕೋಟಿ ಆರೋಪಕ್ಕೆ ನೀವೇ ಸಾಕ್ಷಿ ಕೊಟ್ಟಂಗೆ ಆಗತ್ತೆ. ಅವನು ಸಿಕ್ಕವ್ರಿಗೆ ಧಮಕಿ ಆಗ್ತಾ ಇದ್ದಾನೆ, ಫೋನ್ಗಳು ಮಾಡ್ತಾ ಇದ್ದಾನೆ, ಚಾನೆಲ್ ಅಲ್ಲಿ ಕೂತ್ಕೊಂಡು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ. ಈಗ ನೀವೇಳಿ ವ್ಯೂವರ್ಸ್, ವಸಂತ ಗಿಳಿಯಾರನ್ನ ಸಾಕ್ಷಿ ನಾಶ ಮಾಡ್ತಾ ಇರೋದಕ್ಕೆ, ಎಣಗಳನ್ನ ಹುಡುಕ್ತಾ ಇರೋದಕ್ಕೆ ಟಿವಿನಲ್ಲಿ ಕೂತ್ಕೊಂಡು
ನುಗ್ಗಿ ಹೊಡಿತೀನಿ ಅಂತ ಸಾಕ್ಷ್ಯ ಮಾಡಿರೋದಕ್ಕೆ, ಫೋನ್ಗಳು ಮಾಡಿ ಧಮಕಿ ಮಾಡ್ತಾ ಇರೋದಕ್ಕೆ SIT ಅವ್ರಿಗೆ 500 ಕೋಟಿ ಕೊಟ್ಟಿದ್ದಾನೆ ಅಂತ ಅವನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಅವನೇ ಹೇಳಿದ್ದಾನೆ ನಮ್ಮನ್ನ ಯಾವ SIT ಮುಟ್ಟಕ್ ಆಗಲ್ಲ ನಮ್ಮನ್ನ ಅಂತೇಳಿ ಅವನೇ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬೆಳಗ್ಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಮಂಜುನಾಥ ಸ್ವಾಮಿ ಹೇಳ್ದ, ಈ ವಸಂತ ಗಿಳಿಯಾರ್ನ ಜಗ್ಗೋಬಾಯ್ ಅರೆಸ್ಟ್ ಮಾಡಿಸ್ಬೇಕು ಅಂತ ಸ್ವತಃ ಧರ್ಮಸ್ಥಳ ಮಂಜುನಾಥ ಧ್ಯಾನದಲ್ಲಿ ಹೇಳಿದ. ನನಗೆ ನಂಬರೇ ನಂಬಿ ಬಿಟ್ರೆ ಬಿಡಿ, ಏನ್ ಈ ತರ ಸೂಟ್ ಹಾಕೊಂಡಿದ್ದೀರಾ, ಆ ತರ ಎಲ್ಲ ಧ್ಯಾನ ಮಾಡ್ಬೇಕಾದ್ರೆ ಪಂಚೆ ಹಾಕೊಬೇಕು ಅಂತ. ನಾವು ಪಂಚೆ ಹಾಕೊಂಡಿಲ್ಲ, ಧ್ಯಾನದಲ್ಲಿ ಕೂತ್ಕೊಂಡ್ರೆ ಎಲ್ಲ ಆಗುತ್ತೆ. ಆಮೇಲೆ ಒಂದಂತೂ ನಿಜ, ಈ ವಸಂತ ಗಿಳಿಯಾರ್ನ ಅರೆಸ್ಟ್ ಮಾಡಿ SIT ಹಗ್ಗ ಹಾಕಿದ್ರೆ ನಿಮ್ಗೆ 70% ಕೇಸು ಇಲ್ಲೇ ಮುಗಿದೋಗುತ್ತೆ. ವಸಂತ ಗಿಳಿಯಾರ್ ಟರ್ನಿಂಗ್ ಪಾಯಿಂಟ್ ಫಾರ್ SITಗೆ ವಸಂತ ಗಿಳಿಯಾರು ಒಂದು ಟರ್ನಿಂಗ್ ಪಾಯಿಂಟ್. ವಸಂತ ಗಿಳಿಯಾರ್ ಮೇಲೆ ಚಾರ್ಜಸ್ ಏನು, SIT ರಚನೆ ಆದ್ಮೇಲೆ ಸಾಕ್ಷ್ಯಗಳ ನಾಶ, ಎಣೆಗಳನ್ನ ಹುಡುಕ್ತಾ ಇರೋದು, ಒಂದಷ್ಟು ಎಣೆಗಳನ್ನ ತೆಗೆದಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಸ್ವತಃ SITಗೆ 500 ಕೋಟಿ ಕ್ಯಾಶ್ ಕೊಟ್ಟಿದ್ದೆ ಅಂತ ಹೇಳ್ಕೊಂಡು ಆಡ್ತಾ ಇದ್ದಾನೆ. ಆಮೇಲೆ ಇವನು ದನಿಗಳಿಗೆ ತುಂಬಾ ಕ್ಲೋಸು. ನನ್ನ ಹೆಂಡತಿ ಹೇಳ್ತಾ ಇರ್ತಾಳೆ, ನೀವು ತುಂಬಾ ಕ್ಲೋಸ್ ರೀ ಅಂತ. ಹಂಗೆ ನನ್ನ ಹೆಂಡತಿ ಹೇಳ್ದಂಗೆ ಇವನು ದಣಿಗಳಿಗೆ ತುಂಬಾನೇ ಕ್ಲೋಸು ಅಂತಂದ್ರೆ ಎಲ್ಲ ಗೊತ್ತು. ನೀವು ಅವನ್ನ ಎತ್ತಾಕೊಂಡು SIT ಅವ್ರು ಎತ್ತಾಕೊಂಡು ಹಗ್ಗ ಹಾಕಿದ್ರೆ, ಹಗ್ಗ ಅಂತಂದ್ರೆ ಇಂಟ್ರಾಗೇಷನ್ ಅಂತ. ಅಂದ್ರೆ ನಮ್ಮ DK ಶಿವಕುಮಾರ್ ತರ ಆಡು ಭಾಷೆಯಲ್ಲಿ ಹೇಳ್ತೀನಿ, ಹಗ್ಗ ಹಾಕೋದು ಅಂದ್ರೆ ಕಾನೂನು ರೀತಿಯಲ್ಲಿ ಇಂಟ್ರೋಗೇಟ್ ಮಾಡಿ ಅಂತ. ಓಕೆ, ಹಗ್ಗ ಹಾಕೋದು ಅಂದ್ರೆ ಬಾಂಬೆ ಕಟ್ ಹಾಕೋದಲ್ಲ. ಆಮೇಲೆ ಹಾಕಿಕ್ಬಿಟ್ಟಿರ ಪಿಂಗಾಂಬಿಡ್ತಾನೆ ಅವನು, ಅರೆಸ್ಟ್ ಮಾಡಿ. ಹಂಗಾಗಿ ಹಗ್ಗ ಹಾಕೋದು ಅಂತಂದ್ರೆ ಒಡೆಯೋದು ಬಡಿಯೋದಲ್ಲ, ಲಾಕಪ್ ಡೆತ್ತು ಅಲ್ಲ, ಆಮೇಲೆ ಅದೆಲ್ಲ. ಬಟ್ ವಸಂತ ಗಿಳಿಯಾರು ಈ ಎಂಟೈರ್ ಹತ್ಯಾಕಾಂಡಕ್ಕೆ ಒಂದು ಕೀ. ನೀವು ಆ ಕೀನ ಎತ್ಕೊಂಡ್ರೆ ಲಾಕ್ ಓಪನ್ ಆಗತ್ತೆ. ಲಾಕ್ ಓಪನ್ ಆಯ್ತು ಅಂತಂದ್ರೆ ಈ ಕೇಸ್ಗೆ ಲಾಜಿಕಲ್ ಕನ್ಕ್ಲೂಷನ್ ಸಿಗುತ್ತೆ. ದಯಮಾಡಿ ಎಲ್ಲರೂ ಮೆಸೇಜ್ ಹಾಕಿ, ನಾನು ಹೇಳ್ತಾ ಇರೋದು ಸರಿ ಇದೆಯಾ? ನಾನು ದೇವಮಾನವ ಅಂತೂ ಅಲ್ಲ, ದೈವಮಾನವನೂ ಅಲ್ಲ, ನಾನು ನಿಮ್ಮಲ್ಲಿ ಒಬ್ಬ. ಓಕೆ, ಒಂದಂತೂ ನಿಜ, ಈ ಕೇಸು ಒಂದು ಟರ್ನಿಂಗ್ ಪಾಯಿಂಟ್. ವಸಂತ ಗಿಳಿಯಾರ್ ಅರೆಸ್ಟ್ ಆದ್ರೆ SITಗೆ 70% ಕೇಸು ಮುಗೀತು. ಆಮೇಲೆ ವಸಂತ ಯಾರ ಸಂಪರ್ಕದಲ್ಲಿದ್ದ, ವಸಂತ ಏನೇನ್ ನೋಡಿದಾನೆ, ಏನೇನ್ ನಾಶ ಮಾಡಕ್ ಹೊರಟಿದ್ದಾನೆ. ಆಮೇಲೆ ವಸಂತ್ಗೆ ದಣಿ ಅವ್ರ ಬಗ್ಗೆ 99.99% ಈ ಕ್ರೈಮಲ್ಲಿರೋ ಎಂಟೈರ್ ಡೀಟೇಲ್ಸ್ ವಸಂತ್ ಗೊತ್ತು. ಅವನು ಮಾಡಿರೋ ತಪ್ಪೇನು ಅಂತಂದ್ರೆ ಓಪನ್ ಆಗಿ ಧಮಕಿ ಹಾಕಿರೋದು, ಅವನ ಮೇಲೆ ಚಾರ್ಜಸ್ ಇದೆ, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ. ಸೊ ಯು ಕ್ಯಾನ್ ಫೈಲ್ ಅನ್ FIR. ಸಾಕ್ಷಿ ನಾಶ ಮಾಡ್ತಾ ಇರೋದು, ಧಮಕಿ ಹಾಕ್ತಾ ಇರೋದು ಸಾಕ್ಷಿಗಳಿಗೆ. SIT ಮುಂದೆ ಯಾರಾದ್ರೂ ಬಂದು ಸಾಕ್ಷಿ ಕೊಡಕ್ ಬಂದ್ರೆ ಅವ್ರಗಳಿಗೆ ಈ ಒಂದು ಮಾಧ್ಯಮಗಳ ಮುಖಾಂತರ ಧಮಕಿ ಹಾಕ್ತಾ ಇರೋ ಚಾರ್ಜಸ್ ಇಟ್ಕೊಂಡು ಅವನ ಮೇಲೆ ನೀವು FIR ಮಾಡಬಹುದು, ಅವನ್ನ ಕಸ್ಟಡಿ ತಗೊಳ್ಬಹುದು, ಅವನಿಂದ ಶುರು ಮಾಡಬಹುದು. ಇನ್ ಇದಕ್ಕಿಂತ ಲೀಡ್ ಏನ್ ಕೊಡೋನ್ ಗುರು? ನೀವು ಮಾಡಿಲ್ಲ ಅಂತಂದ್ರೆ ಈ ಎಲ್ಲಾ ಸಾಕ್ಷಿಗಳನ್ನ ಸೀಲ್ಡ್ ಲಕೋಟಿನಲ್ಲಿ CBIಗೆ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ನಾವು ಕಳಿಸ್ತೀವಿ ಗುರು. ಆಮೇಲೆ 500 ಕೋಟಿ ಆರೋಪ ಅವನು ಮಾಡ್ತಾ ಇರೋದು ವಸಂತ್ ಗಿಳಿಯಾರು SIT ಮೇಲೆ, SITಯ ಸ್ಯಾಂಟಿಟಿ ಮೇಲೆನೆ ಅವನು ಡ್ಯಾಮೇಜ್ ಮಾಡ್ತಾ ಇದ್ದಾನೆ. ನೀವು ಇವನ್ನ ಹಂಗೆ ಬಿಟ್ರೆ ನಿಮ್ಮನ್ನ ಮುಳುಗ್ಸಾಕಿ ನಿಮ್ಮನ್ನೇ ಜೈಲಿಗೆ ಕಳಿಸಿ ಅವನು ಆರಾಮಾಗಿರ್ತಾನೆ. ಅಲ್ಲಿವರೆಗೂ ಬೇಡ. ಹಾಗಾಗಿ SIT ಅವನಿಗೆ ವಸಂತ್ ಗಿಳಿಯಾರ್ಗೆ ಹಗ್ಗ ಹಾಕಿ, ಹಗ್ಗ ನಮ್ಮ ಗಿಳಿಗೆ ಹಗ್ಗ ಹಾಕ್ಬೇಕೀಗ. ಗಿಳಿ ಮುದ್ದಿನ ಗಿಳಿಯ ಬಾರೋ, ಮುತ್ತನ್ನ ಕೊಡುವೆ ಬಾರೋ, ಬಾರೋ ಹೆಗಲ್ ಮೇಲೆ ಕೂತ್ಕೊಂಡು ಜೈಲಿಗೆ ಹೋಗೋ ಬಾರೋ, ನೀ ವಸಂತ್ ಗಿಳಿ ಯಾರೋ. ಬಾಯ್ಸ್ ಯು. ಓಕೆ, ವಿ ಹ್ಯಾವ್ ಲಾಟ್ ಆಫ್ ವರ್ಕ್. ಬೇಜಾನ್ ಕೆಲಸ ಇದೆ. ನಾವು ಬ್ರೆಡ್ ಬಟರ್ ಉಣಿಸ್ಕೊಬೇಕು. ಓಕೆ, ಹೇಯ್ ನುಗ್ಗು ಹೊಡಿಯಲ್ಲ ಕಣೋ ನಿನಗೆ. ಕೋಳ ನಿನ್ನ ಜೀವನದಲ್ಲಿ ನೋಡಿಲ್ಲ ಕಣೋ. ಓಕೆ, ಕರ್ನಾಟಕಕ್ಕೆ ಒಂದು ರೀತಿಯ ಕ್ರಾಂತಿಕಾರಿ ಅಲ್ಲ, ಒಂದು ರೀತಿಯ ಜೇಮ್ಸ್ ಬಾಂಡ್. ಓಕೆ, ಬಾಂಡ್. ಕರ್ನಾಟಕ ಬಾಂಡ್ ಅಲ್ಲ, ಬಾಂಡ್. ಓಕೆ, ಯು ಅಂಡರ್ಸ್ಟ್ಯಾಂಡ್? ವಸಂತ್ ಗಿಳಿಯಾರ್ ಕರ್ನಾಟಕಕ್ಕೆ ಬಾಂಡ್ ಅಲ್ಲ ಗುರು, ಬಾಂಡ್. ಜೇಮ್ಸ್ ಬಾಂಡ್ ಅಲ್ಲ, ಕರ್ನಾಟಕ ಬಾಂಡ್. ಥ್ಯಾಂಕ್ ಯು.